ಸ್ನೇಹಿತರೆ ನಮಸ್ಕಾರ. ಭಾನುವಾರ ವೀಕೆಂಡನ್ನು ಸಂಭ್ರಮಿಸ್ತಿದ್ದಂತಹ ಕರುನಾಡಿಗೆ ಒಂದು ಫೋಟೋ ಭಾರೀ ಸುದ್ದಿಯನ್ನೇ ಮಾಡಿಬಿಡ್ತು, ಭಾರೀ ಸಂಚಲನವನ್ನೇ ಸೃಷ್ಟಿಸಿಬಿಡ್ತು, ಭಾರೀ ಕುತೂಹಲವನ್ನು ಕೂಡ ಕೆರಳಿಸಿಬಿಡ್ತು ಮತ್ತು ಒಂದಷ್ಟು ಸುದ್ದಿಗಳಿಗೆ, ಒಂದಷ್ಟು ವಿಚಾರಗಳಿಗೆ ಮತ್ತು ಒಂದಷ್ಟು ಸ್ಫೋಟಕ ತಲೆನೋವುಗಳಿಗೂ ಕೂಡ ಕಾರಣವಾಯಿತು. ಆ ಸುದ್ದಿ ಬೇರೆ ಯಾವುದೂ ಅಲ್ಲ, ಅಥವಾ ಆ ಫೋಟೋ ಬೇರೆ ಯಾವುದೂ ಅಲ್ಲ, ಪರಪ್ಪನ ಅಗ್ರಹಾರದಿಂದ ಬಂದಂಥ ಒಂದು ಫೋಟೋ. ಹೌದು, ಇಲ್ಲಿ ಮೂರು ಬಿಟ್ಟೋನು ಊರಿಗೆ ದೊಡ್ಡೋನು ಅನ್ನುವಂಥ ಮಾತಿದೆ. ಅದು ಪರಪ್ಪನ ಅಗ್ರಹಾರದಲ್ಲಿರುವಂಥ ದರ್ಶನ್ಗೆ ಹೆಚ್ಚು ಸೂಕ್ತವಾಗುತ್ತೆ ಅಂತೇಳಿ ಅನಿಸುತ್ತೆ. ಯಾಕಂದರೆ ಜನಪ್ರಿಯತೆಯ ಅಮಲಿನಲ್ಲಿ ಮೈಮರೆತಂತಹ ಈ ಕಲಿಯುಗದ ದುರ್ಯೋಧನಿಗೆ ಮಾನ ಮರ್ಯಾದೆ ಮೊದಲೇ ಇರಲಿಲ್ಲ. ನಾಚಿಕೆಯಂತೂ ದೂರದ ಮಾತು. ಕೊನೆ ಪಕ್ಷ ಪಶ್ಚಾತ್ತಾಪವಾದರೂ ಇರಬಹುದಾ ಅಂತೇಳಿ ಕೇಳಿದ್ರೆ ಅದೂ ಕೂಡ ಇಲ್ಲ ಅಂತೇಳಿ ಈ ಫೋಟೋ ಸಾಕ್ಷೀಕರಿಸ್ತಾ ಇದೆ. ಇದಕ್ಕೆ ಕೈಕನ್ನಡಿ ಎನ್ನುವಂತೆ ಭಾನುವಾರ ಒಂದು ರಿಲೀಸ್ ಆದಂತಹ ಅಥವಾ ವೈರಲ್ ಆದಂಥ ಫೋಟೋ ಎಲ್ಲವನ್ನು ಕೂಡ ಸಾರಿ ಸಾರಿ ಹೇಳ್ತಿದೆ. ಬಹುಶಃ ಈ ಫೋಟೋ ಈ ರೀತಿಯಾಗಿ ವೈರಲ್ ಆಗುತ್ತೆ, ಹೊರಗಡೆ ಇಷ್ಟೆಲ್ಲ ಚರ್ಚೆ ಆಗ್ತಿದೆ ಅಂತ ಹೇಳ್ಬಿಟ್ಟು ದರ್ಶನ್ಗೆ ಗೊತ್ತಿದೆಯೋ ಗೊತ್ತಿಲ್ವೋ. ಆದರೆ ದರ್ಶನ್ ಜೈಲಿನ ಒಳಗಡೆ ಯಾವ ರೀತಿಯಾದಂಥ ಐಷಾರಾಮಿ ಬದುಕನ್ನು ಬದುಕ್ತಾ ಇದ್ದಾನೆ ಅನ್ನೋದಕ್ಕೆ ಸಾಕ್ಷಿ ಇದೊಂದು ಫೋಟೋ ಸಾಕು ಅಂತೇಳಿ ಅನಿಸುತ್ತೆ. ಅದರಲ್ಲೂ ಕೂಡ ಭಾನುವಾರ ಎರಡೆರಡು ವಿಚಾರಗಳಿಗೆ ದರ್ಶನ್ ಸುದ್ದಿ ಆಗಿಬಿಟ್ಟ. ದರ್ಶನ್ ಅಂದ್ಕೊಂಡಿದ್ದೆ ಒಂದು, ದರ್ಶನ್ ಜೀವನದಲ್ಲಿ ಈಗ ಆಗ್ತಿರೋದೇ ಮತ್ತೊಂದು. ವೈರಲ್ ಆದಂಥ ಈ ಫೋಟೋದಲ್ಲಿ ಅಂದರೆ ಮೊದಲಿಗೆ ಸಂಜೆ ಒಂದು 4-4:30 ಅಷ್ಟೊತ್ತಿಗೆ ಒಂದು ಫೋಟೋ ವೈರಲ್ ಆಗುತ್ತೆ. ಆ ಫೋಟೋದಲ್ಲಿ ಈ ಹತ್ಯೆ ಆರೋಪಿ ಆಗಿರುವಂತಹ ದರ್ಶನ್ನು ತಾನೇನೋ ಮಾಡಿಯೇ ಇಲ್ಲ ಅನ್ನುವಂತೆ ನೆಮ್ಮದಿಯಿಂದ ಒಂದು ಕುರ್ಚಿಯಲ್ಲಿ ಕೂತು ಸಿಗರೇಟ್ ಸಹಿತ ಕಾಫಿ ಮಗ್ಗನ್ನು ಹಿಡ್ಕೊಂಡು ಕೂತಿರುವಂಥ ಫೋಟೋ ಸಿಕ್ಕಾಪಟ್ಟೆ ವೈರಲ್ ಆಗಿ ಸಂಚಲನವನ್ನು ಸೃಷ್ಟಿಸುತ್ತೆ. ಆತನ ಮುಖದಲ್ಲಿ ಒಂದೇ ಒಂದು ಚೂರು ಆ ಪಾಪ ಪ್ರಜ್ಞೆ ಅನ್ನೋದೇ ಇಲ್ಲ. ಅಂದರೆ ನಾನೊಬ್ಬನನ್ನು ಹತ್ಯೆ ಮಾಡಿದಂಥ ಪ್ರಕರಣದಲ್ಲಿ ಅರೆಸ್ಟ್ ಆಗಿದ್ದೇನೆ, ಆ ಸಂಬಂಧ ಜೈಲಿನಲ್ಲಿದ್ದೇನೆ ಅನ್ನುವಂತಹ ಯಾವ ಅಪರಾಧಿ ಭಾವನೆಯೂ ಕೂಡ ಆತನ ಮುಖದಲ್ಲಿ ಇಲ್ಲ. ಅದರ ಜೊತೆಗೆ ಆತನ ಸುತ್ತಮುತ್ತ ಇದ್ದವ್ರು ಯಾರು ಅಂತೇಳಿ ಕೇಳಿದರೆ ಅವರು ಇವನಿಗಿಂತ ನಟೋರಿಯಸ್ ಗ್ಯಾಂಗ್ನಲ್ಲಿ ಇರೋರು. ಅವರೆಲ್ಲರೂ ಕೂಡ ರೌಡಿ ಶೀಟರ್ಗಳು. ಅವರೆಲ್ಲರೂ ಕೂಡ ಇದೇ ರೀತಿ ಹತ್ಯೆ ಮಾಡಿದಂಥ ಆರೋಪದಲ್ಲಿ ಜೈಲು ಸೇರಿರೋರು. ಅವರೆಲ್ಲರೂ ಕೂಡ ನಗ್ತಾ ಇರೋದೇನೋ, ಆ ನಗುವಿನ ಜೊತೆಗೆ ಸಿಗರೇಟ್ ಸೇಯ್ತಾ ಇರೋದೇನೋ, ಸಿಗರೇಟ್ ಸೇಯೋದ್ರ ಜೊತೆಗೆ ಅವರ ಎಂಜಾಯ್ಮೆಂಟ್ ಏನು. ಅಬ್ಬಾ, ಜೈಲಿನಲ್ಲಿ ದುಡ್ಡು ಮತ್ತು ಅವರಿಗೆ ಬೇಕಾದಷ್ಟು ಕೊಡುವಷ್ಟು ಒಂದು ಆರ್ಥಿಕವಾದಂಥ ಸೌಲಭ್ಯ ಇತ್ತು ಅಂತ ಹೇಳಿದರೆ, ಪಾಪ್ಯುಲಾರಿಟಿ VIP-ಇಸಮ್ ಇತ್ತು ಅಂತ ಹೇಳಿದರೆ ಎಲ್ಲದೂ ಕೂಡ ಸಿಗ್ತದೆ ಅನ್ನೋದಕ್ಕೆ ಸಾಕ್ಷಿ ಈ ಫೋಟೋ ಅಂತಲೇ ಹೇಳ್ಬೋದು. ಇದು ಕರ್ನಾಟಕದ ಕರುನಾಡಿಗರ ಆಕ್ರೋಶವನ್ನು ಹೆಚ್ಚಿಸಿಬಿಟ್ಟಿದೆ. ಕಟ್ಟಿಕೊಂಡಂಥ ಹೆಂಡತಿಯ ಜೊತೆಗೆ ಬಾಳ್ವೆ ನಡೆಸೋದನ್ನು ಬಿಟ್ಟು ಮತ್ತೊಬ್ಬಳ ಸಖ್ಯವನ್ನು ಬೆಳೆಸಿ ಜೈಲು ಪಾಲಾದರೂ ಕೂಡ ಇವನ ಮುಖದಲ್ಲಿ ಕಾಣ್ತಿರುವಂಥ ಆ ನಗೆ ಹತ್ತಾರು ಅನುಮಾನವನ್ನು ಹುಟ್ಟು ಹಾಕಿದೆ. ನಮ್ಮ ವ್ಯವಸ್ಥೆಯ ಬಗ್ಗೆ ಪ್ರಶ್ನೆಯನ್ನು ಕೇಳುವಂತೆ ಮಾಡಿದೆ ಅಂತಲೇ ಹೇಳ್ಬೋದು. ಅಂದಹಾಗೆ ಕನ್ನಡ ಚಿತ್ರರಂಗವನ್ನು ತನ್ನ ಹೆಗಲ ಮೇಲೆ ಹೊತ್ತುಕೊಂಡು ಕುಂತಿರುವಂಥ ಈ ನಾಚಿಕೆಗೇಡು ನಾಯಕನ ಅಕ್ಕಪಕ್ಕ ಕುಂತಿರೋದು ಯಾರೂ ಕೂಡ ಒಳ್ಳೆ ಪ್ರಜೆಗಳು ಅಲ್ಲ ಅನ್ನೋದನ್ನು ಗಮನಿಸಬೇಕು. ಬದಲಿಗೆ ಈ ಪ್ರಜೆಗಳು ಈ ಸಮಾಜವನ್ನು ಬೇರೆ ದಿಕ್ಕಿನತ್ತ ತೆಗೆದುಕೊಂಡು ಹೋಗಬೇಕು ಅಂತ ಹೇಳ್ಬಿಟ್ಟು ಪ್ಲಾನನ್ನು ಮಾಡಿದಂಥ ರೌಡಿ ಶೀಟರ್ಗಳು. ಅದರಲ್ಲಿ ಒಬ್ಬ ವಿಲ್ಸನ್ ಗಾರ್ಡನ್ ನಾಗ, ಅವನು ಎಂಥ ನಟೋರಿಯಸ್ ಅನ್ನೋದನ್ನು ಬಹುಶಃ ಮುಂದಿನ ಸ್ಟೋರಿಯಲ್ಲಿ ನಿಮಗೆ ಇಟ್ಟಾಗ ನಿಮಗೆ ಗೊತ್ತಾಗ್ಬೋದು. ಅದರ ಜೊತೆಗೆ ಇನ್ನೊಬ್ಬ ಕುಳ್ಳ ಸೀನಾ, ಇವರಿಬ್ಬರು ಕೂಡ ಎಂಥ ನಟೋರಿಯಸ್ ಗ್ಯಾಂಗ್ನ ಸದಸ್ಯರಾಗಿದ್ದರು ಅನ್ನೋದನ್ನು ಬಹುಶಃ ನೀವು ಕಲ್ಪನೆ ಮಾಡ್ಕೊಳ್ಳೋಕ್ಕೂ ಕೂಡ ಸಾಧ್ಯವಿಲ್ಲ. ಇದರ ಜೊತೆಗೆ ಈತನ ಮ್ಯಾನೇಜರ್, ಇವರೆಲ್ಲರೂ ಕೂಡ ಕೂತ್ಕೊಂಡು ಕಾಫಿ ಮಗ್ಗನ್ನು ಹಿಡ್ಕೊಂಡು ಸಿಗರೇಟನ್ನು ಸೇಯೋದನ್ನು ನೋಡಿದ್ರೆ ಬಹುಶಃ ಎಂಥವರ ರಕ್ತನಾದರೂ ಕುದಿಲೇಬೇಕು. ಇವರು ನಿಜವಾಗ್ಲೂ ಕೂಡ ಈ ಹತ್ಯೆ ಆರೋಪಿಯಲ್ಲಿ ಬಂಧನವಾಗಿರುವ ಪ್ರಶ್ನೆ ಮೂಡಲೇಬೇಕು. ಇನ್ನು ರೇಣುಕಸ್ವಾಮಿ ಪ್ರಕರಣದಲ್ಲಿ 11ನೇ ಆರೋಪಿ ನಾಗರಾಜ್ ಕೂಡ ಇಲ್ಲಿದ್ದಾನೆ. ಅಲ್ಲಿಗೆ ಜೈಲಿನಲ್ಲಿ ಯಾವೆಲ್ಲ ಐಷಾರಾಮಿ ಸೌಲಭ್ಯಗಳು ಸಿಗ್ತಿತ್ತು ಇವರಿಗೆ ಅನ್ನೋದನ್ನು ನೀವೇ ಕಲ್ಪನೆ ಮಾಡಿಕೊಳ್ಳಿ. ಉಳಿದಂತೆ 2 ದಿನಗಳ ಹಿಂದಷ್ಟೇ CCB ಅಧಿಕಾರಿಗಳು ಪರಪ್ಪನ ಅಗ್ರಹಾರ ಜೈಲಿನ ಮೇಲೆ ರೇಡನ್ನು ಮಾಡಿದ್ರು. ನಟ ದರ್ಶನ್ ಸೇರಿ ವಿವಿಧ ಕೈದಿಗಳಿಗೆ ಜೈಲಿನಲ್ಲಿ ರಾಜಾತಿಥ್ಯ ಸಿಗ್ತಾ ಇತ್ತು, ಅಕ್ರಮಗಳು ನಡೆಯುವಂಥ ಅನುಮಾನದ ಮೇಲೇನೆ ಈ ದಾಳಿಯನ್ನು ಮಾಡಲಾಗಿತ್ತು. ಇದಾಗಿ ಕೆಲವೇ ಹೊತ್ತಿನಲ್ಲಿ ಅಥವಾ ಕೆಲವೇ ದಿನಗಳ ಒಳಗಡೆ ಈ ಫೋಟೋ ವೈರಲ್ ಆಗಿರುವಂಥದ್ದು ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗಿದೆ. ಜೊತೆಗೆ ಇಲ್ಲಿ CCB ಅಧಿಕಾರಿಗಳ ದಾಳಿಯ ಹಿಂದಿನ ದಿನ ಈ ಉದ್ದೇಶವನ್ನು ಸ್ಪಷ್ಟವಾಗಿ ಈ ಫೋಟೋ ಸಾರಿ ಸಾರಿ ಹೇಳ್ತಾ ಇದೆ. ಇನ್ನು ದರ್ಶನ್ ಜಾಮೀನು ಅರ್ಜಿಗೂ ಕೂಡ ಈ ಫೋಟೋ ಭಾರಿ ಹಿನ್ನಡೆಯನ್ನು ಮಾಡುವಂಥ ಎಲ್ಲ ಸಾಧ್ಯತೆಯೂ ಕೂಡ ಇದೆ. ಹಾಗೆಯೇ ದರ್ಶನ್ ಹೊರಗಡೆ ಬೇರೆ ರೀತಿಯಲ್ಲಿ ಒಳಗಡೆ ಬೇರೆ ರೀತಿಯಲ್ಲಿ ಬದುಕ್ತಾ ಇದ್ದ ಅನ್ನುವಂಥದ್ದು ಒಂದು ಅನುಮಾನನೂ ಕೂಡ ಮೂಡ್ತಾ ಇದೆ. ಕಾರಣ ಏನು ಅಂತ ಹೇಳಿದ್ರೆ, ಮನೆಯೂಟ ಬೇಕು, ಜೈಲಿನಲ್ಲಿ ಇದ್ದು 10 kg ಸೊರಗಿದ್ದಾನೆ ದರ್ಶನ್ ಅನ್ನುವಂತಹ ಒಂದಷ್ಟು ವಿಚಾರಗಳನ್ನು ಬಂದು ಹೇಳ್ತಾ ಇದ್ರಲ್ಲ ಎಲ್ಲರೂ ಕೂಡ. ಬಟ್ ದರ್ಶನ್ ಸೊರಗಿಲ್ಲ, 2 kg ಬಹುಶಃ ಜಾಸ್ತಿ ಆಗಿರ್ಬೋದು. ಈ ರೀತಿ ಕೂತು ತಿಂದು ಜೊತೆಗೆ ಏನೂ ಕೂಡ ಕೆಲಸವನ್ನೇ ಮಾಡದೆ
ಆರಾಮಲ್ಲಿ ಎಂಜಾಯ್ ಮಾಡ್ಕೊಂಡಿರುವಂಥ ದರ್ಶನ್ ಯಾವ ಲೆಕ್ಕದಲ್ಲಿ 2 kg 10 kg 15 kg ಡೌನ್ ಆಗೋಕ್ಕೆ ಸಾಧ್ಯ, ನೀವೇ ಯೋಚನೆ ಮಾಡಿ. ಜೊತೆಗೆ ಇವತ್ತು ಒಬ್ಬ ಹತ್ಯೆ ಆರೋಪಿ ಇಷ್ಟು ಎಂಜಾಯ್ ಮಾಡ್ತಾ ಕುತ್ಕೊಂಡು ಕಾಫಿಯನ್ನು ಕುಡ್ಕೊಂಡು ಸಿಗರೇಟನ್ನು ಸೇದ್ಕೊಂಡು ಇರ್ತಾನೆ ಅಂತ ಹೇಳಿದ್ರೆ ಬಹುಶಃ ಈ ಜೈಲಿನ ವ್ಯವಸ್ಥೆಯ ಬಗ್ಗೆ ನಾವೆಲ್ಲರೂ ಕೂಡ ಪ್ರಶ್ನೆಯನ್ನು ಮಾಡಲೇಬೇಕಲ್ವ. ಅಸಲಿಗೆ ದರ್ಶನ್ ಇಲ್ಲಿ ಮಾಡಿರೋದು ಘೋರಾತಿ ಘೋರ ತಪ್ಪು, ಅದರಲ್ಲಿ ಎರಡನೇ ಮಾತೇ ಇಲ್ಲ. ಜೊತೆಗೆ ಆ ಫೋಟೋದಲ್ಲಿ ನಗು ಬೇರೆ, ಅದರ ರಹಸ್ಯಗಳು, ಅದರ ಹಿಂದಿನ ಉದ್ದೇಶ ಒಂದಲ್ಲ ಎರಡಲ್ಲ, ಬಗೆದಷ್ಟು ಕೂಡ ಹೊಸ ಹೊಸ ವಿಚಾರಗಳು ಗೊತ್ತಾಗ್ತಾ ಹೋಗುತ್ತೆ. ಇದ್ರ ಜೊತೆಗೆ ಇಲ್ಲಿ ವೈರಲ್ ಆಗಿರುವಂತಹ ಫೋಟೋವನ್ನು ಸೂಕ್ಷ್ಮವಾಗಿ ಗಮನಿಸಿದ್ರೆ ಬಲಗೈನಲ್ಲಿ ಕಾಫಿ ಮಗ್ಗಿದೆ, ಎಡಗೈನಲ್ಲಿ ಸಿಗರೇಟ್ ಇದೆ, ಮುಖದಲ್ಲಿ ಮಂದಹಾಸ ಇದೆ, ಪಕ್ಕದಲ್ಲಿ ಚೇರ್ ಹಾಕೊಂಡು ಕೂತಿರುವಂತಹ ಕುಖ್ಯಾತ ರೌಡಿ ಶೀಟರ್ಗಳಿದ್ದಾರೆ. ಇದು ಯಾವುದೋ ಸಿನಿಮಾ ಶೂಟಿಂಗ್ನ ಸೆಟ್ಟು ಅಂತ ಹೇಳ್ಬಿಟ್ಟು ಆರಂಭದಲ್ಲಿ ಎಲ್ಲರೂ ಕೂಡ ಅಂದ್ಕೊಂಡಿದ್ರು. ನಂತರ ಗೊತ್ತಾಗಿದ್ದು ಇದು ಪರಪ್ಪನ ಅಗ್ರಹಾರ ಒಳಗಿನ ದೃಶ್ಯ ಅಂಥೇಳಿ. ಈ ಹತ್ಯೆ ಕೇಸ್ನಲ್ಲಿ ಪರಪ್ಪನ ಅಗ್ರಹಾರ ಸೇರಿದ ಬಳಿಕ ದರ್ಶನ್ ಹಾಕ್ಕೊಂಡಿದ್ದಂತಹ ವಿಗ್ಗನ್ನು ಕಳಚಿಟ್ಟಿದ್ದಾರೆ. ಆದರೆ ಕ್ಲೀನ್ ಶೇವನ್ನು, ತಲೆಯನ್ನು ಕ್ಲೀನ್ ಬೋಳಿಸಿರುವಂಥ ಪೊಲೀಸರು ಯಾವ ರೀತಿ ಆತನಿಗೆ ರಾಜಮರ್ಯಾದೆಯನ್ನು ಕೊಡ್ತಾ ಇದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಈ ಫೋಟೋ ಅಂತಲೇ ಹೇಳ್ಬೋದು. ಇನ್ನು ಈ ಆರೋಪಿ ರೌಡಿ ಶೀಟರ್ಗಳ ಜೊತೆಗೆ ಆರಾಮಾಗಿ ಕೂತ್ಕೊಂಡು ಕಾಸ್ಬಾತನ್ನು ಮಾತನಾಡ್ತಿರುವಂಥದ್ದು. ಜೊತೆಗೆ ಇಲ್ಲಿ ಆತ ಇರುವಂಥದ್ದು VIP ಸೆಲ್ನಲ್ಲಿ, ಇನ್ನುಳಿದವರು ನಾರ್ಮಲ್ ಆರೋಪಿಗಳು. ಅವರು ಇಲ್ಲಿಗೆ ಬರೋದಕ್ಕೆ ಹೇಗೆ ಸಾಧ್ಯವಾಯಿತು ಅನ್ನುವಂತಹ ಒಂದು ಅನುಮಾನನೂ ಕೂಡ ಮೂಡದೇ ಇರಲಾರ್ದು. ಜೊತೆಗೆ ಮನೆಯಿಂದ ಊಟ ಬೇಕು ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಿದ್ದು, ಜೊತೆಗೆ ದರ್ಶನ್ ಸೊರಗಿ ಹೋಗಿದ್ದಾರೆ ಅಂತೇಳಿ ಹೇಳ್ತಾ ಇದ್ದಿದ್ದು, ದರ್ಶನ್ ಕಂಪ್ಲೀಟಾಗಿ ಬದಲಾಗಿದ್ದಾರೆ, ಸಿಗರೇಟ್ ಬಿಟ್ಟಿದ್ದಾರೆ, ಜೊತೆಗೆ ಎಲ್ಲ ಚಟಗಳಿಂದಲೂ ಕೂಡ ಮುಕ್ತರಾಗಿ ಧ್ಯಾನ, ಯೋಗ, ಪುಸ್ತಕ ಓದೋದು, ಈ ರೀತಿ ಒಳ್ಳೆತನವನ್ನು ಬೆಳೆಸಿಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲ ಒಂದಷ್ಟು ಸುದ್ದಿಗಳು ಬಂದಿತ್ತಲ್ವ, ಎಲ್ಲರೂ ಒಂದಷ್ಟು ವಿಚಾರಗಳನ್ನು ಹೇಳಿದ್ರಲ್ಲ ಹೊರಗಡೆ ಬಂದಿದ್ದು. ಇವೆಲ್ಲದೂ ಕೂಡ ಮೇಲ್ನೋಟಕ್ಕೆ, ಒಳಗಡೆ ಬೇರೆದೇ ರೀತಿಯಾದಂತಹ ಜಗತ್ತು ಇದೆ. ದರ್ಶನ್ಗೆ ಒಳಗಡೆ ಎಲ್ಲ ಸೌಲಭ್ಯವೂ ಕೂಡ ಹಾಗಾದರೆ ಸಿಗ್ತಾ ಇದೆಯಾ? ಹೊರಗಡೆ ಒಂದು ಸಿಂಪತಿಯನ್ನು ಕ್ರಿಯೇಟ್ ಮಾಡ್ಕೊಳ್ಳೋಕ್ಕೆ ಹೀಗೆ ಮಾಡಿದ್ನಾ? ಹೀಗೆ ಸಾಕಷ್ಟು ಪ್ರಶ್ನೆಗಳು ಈಗ ಹೇಳ್ತಾ ಇದ್ದಾವೆ. ಇನ್ನು ನೀವು ನೋಡಿದಂಥ ಈ ಫೋಟೋ ಪರಪ್ಪನ ಅಗ್ರಹಾರದಲ್ಲಿ ಇರುವಂತಹ ಜೈಲಿನ ಬ್ಯಾರಕ್ ಮುಂದೆಯೇ ತೆಗೆದಿರುವಂಥ ಫೋಟೋ ಅನ್ನೋದರಲ್ಲಿ ಎರಡನೇ ಮಾತೇ ಇಲ್ಲ. 4 ಕುರ್ಚಿಗಳ ಸಮೇತ 4 ಆರೋಪಿಗಳು ಒಂದು ಟೀಪಾಯನ್ನು ಇಟ್ಕೊಂಡು ಇಲ್ಲಿ ಕೂತು ಮಾತನಾಡ್ತಾ ಇರ್ತಾರೆ ಅಂತ ಹೇಳಿದ್ರೆ ಇದು 1 ದಿನ 2 ದಿನ ಮಾತನಾಡಿರುವಂಥದ್ದಲ್ಲ. ದಿನವೂ ಕೂಡ ಇದೇ ರೀತಿ ಕೂತು ಮಾತನಾಡ್ತಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಇನ್ನು ದರ್ಶನ್ಗೆ ಯಾವ ಚಟವೂ ಕೂಡ ಇನ್ನೂ ದೂರವಾಗಿಲ್ಲ, ಯಾವ ರೀತಿಯಲ್ಲೂ ಕೂಡ ದರ್ಶನ್ ಮನಸ್ಥಿತಿ ಬದಲಾಗಿಲ್ಲ, ಮನ ಪರಿವರ್ತನೆ ಆಗಿಲ್ಲ ಅನ್ನೋದಕ್ಕೆ ಸಾಕ್ಷಿ ಈ ಫೋಟೋ ಅನ್ನೋದರಲ್ಲಿ ಎರಡನೇ ಮಾತೇ ಇಲ್ಲ. ಇನ್ನು ದರ್ಶನ್ ಜೊತೆಗೆ ಕೂತವರ ಒಬ್ಬೊಬ್ಬರ ನಟೋರಿಯಸ್ ಹಿಸ್ಟ್ರಿಯನ್ನು ಬಹುಶಃ ನೀವೇನಾದರೂ ಕೇಳಿದ್ರೆ ಇನ್ನಷ್ಟು ಬೆಚ್ಚಿ ಬೀಳ್ತೀರಾ. ಅಷ್ಟು ಭಯಾನಕವಾಗಿದೆ ಇವರು ಹಿಸ್ಟ್ರಿಗಳು. ಅದನ್ನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಹೋಗ್ತೀನಿ. ಅವ್ರು ಯಾಕೆ ಜೈಲು ಸೇರಿದ್ರು, ಅವರ ಹಿಸ್ಟ್ರಿ ಏನು ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಮಾಹಿತಿಯನ್ನು ಕೊಡ್ತೇನೆ. ಇನ್ನು ಮತ್ತೊಂದು ಶಾಕಿಂಗ್ ವಿಚಾರ ಏನು ಅಂತ ಹೇಳಿದ್ರೆ, ಯಾವಾಗ ಈ ಫೋಟೋ ವೈರಲ್ ಆಗುತ್ತೋ ಇದಾಗಿ ಕೆಲವೇ ಗಂಟೆಗಳ ಒಳಗಡೆ ಮತ್ತೊಂದು ವಿಡಿಯೋ ಕೂಡ ವೈರಲ್ ಆಗುತ್ತೆ. ಕೇವಲ 20 ಸೆಕೆಂಡ್ನ ವಿಡಿಯೋ ಆದರೂ ಕೂಡ ಈ ವಿಡಿಯೋ ಎಷ್ಟು ಭಯಾನಕವಾಗಿದೆ ಮತ್ತು ಈ ವಿಡಿಯೋದಲ್ಲಿ ಇರುವಂಥ ವಿಚಾರ ಎಷ್ಟು ಶಾಕಿಂಗ್ ಅನ್ನೋದಕ್ಕೆ ಸಾಕ್ಷಿ ಈ ವಿಡಿಯೋಗೆ ಸಂಬಂಧಪಟ್ಟದ್ದು. ಯಾಕಂತ ಹೇಳಿದ್ರೆ ಜೈಲಿನ ಒಳಗಡೆ ಇರುವಂಥ ದರ್ಶನ್ಗೆ ಬಹುಶಃ ಇಂಥದ್ದೊಂದು ಫೆಸಿಲಿಟೀಸನ್ನು ಹೇಗೆ ಅಧಿಕಾರಿಗಳು ಕೊಡ್ತಿದ್ದಾರೆ ಅನ್ನೋದನ್ನು ಬಹುಶಃ ನಾವು ಈ ವಿಡಿಯೋವನ್ನು ನೋಡಿದ್ರೆ ಅರ್ಥ ಮಾಡ್ಕೊಳ್ಬೋದು. ಅಸಲಿಗೆ ಪರಪ್ಪನ ಅಗ್ರಹಾರ ಅಂತೇಳಿ ಹೇಳಿದ್ರೆ ಅದು ತಪ್ಪು ಮಾಡಿದವರ ಪಶ್ಚಾತ್ತಾಪ ಕೇಂದ್ರ ಅಂತೇಳಿ. ಅಲ್ಲಿ ಯಾವುದೇ ಸೌಲಭ್ಯಗಳು ಇರೋದಿಲ್ಲ, ಮೊಬೈಲ್ ಬಳಕೆ ಇಂಪಾಸಿಬಲ್, ಕೈದಿಗಳಿಗೆ ಮೊಬೈಲನ್ನೇ ಕೊಡೋದಿಲ್ಲ. ಮೊದಲಿಗೆ ಮೊಬೈಲನ್ನು ಸೀಸ್ ಮಾಡಿ ನಂತರ ಅಲ್ಲಿಗೆ ಕಳಿಸುವಂಥದ್ದು. ಏನೂ ಕೂಡ ಇರೋದಿಲ್ಲ, ಫೆಸಿಲಿಟೀಸು ಏನೂ ಅಂದರೆ ಏನೂ ಕೂಡ ಇರೋದಿಲ್ಲ. ಆ ರೀತಿಯಾದಂಥ ಶಿಕ್ಷೆಗೆ ಜೈಲು ಶಿಕ್ಷೆ ಅಂತೇಳಿ ಕರೆಯೋದು. ನೀವೆಲ್ಲ ಸೌಲಭ್ಯಗಳನ್ನು ಅಂದರೆ ಒಂದು ರೆಸಾರ್ಟ್ನಲ್ಲಿ ಅಥವಾ ಒಂದು ಹೋಮ್ ಸ್ಟೇನಲ್ಲಿ ಸಿಗುವಂತಹ ಅಥವಾ ಮನೆಯಲ್ಲಿ ಸಿಗುವಂಥ ಎಲ್ಲ ಸೌಲಭ್ಯವು ಕೂಡ ಅಲ್ಲಿ ಸಿಗೋದಾದರೆ ಅದನ್ನು ಜೈಲು ಅಂತೇಳಿ ಯಾಕೆ ಕರಿಬೇಕಲ್ವಾ? ಇದೇ ರೀತಿ ಇಲ್ಲಿ ದರ್ಶನ್ ನಾವೆಲ್ಲರೂ ಕೂಡ ಏನು ಅಂದ್ಕೊಂಡಿದ್ವಿ, ಪರಪ್ಪನ ಅಗ್ರಹಾರ ಅಂತ ಹೇಳಿದ್ರೆ ಅಲ್ಲಿ ನೆಟ್ವರ್ಕ್ ಸಿಗೋದಿಲ್ಲ, ನೆಟ್ವರ್ಕ್ ಜಾಮರ್ ಇದೆ. ಎಲ್ಲಿವರೆಗೆ ಅಂತ ಹೇಳಿದ್ರೆ 5G 3G 4G ಯಾವುದೂ ಕೂಡ ಅಲ್ಲಿ ನೆಟ್ವರ್ಕ್ ಸಿಗೋದಿಲ್ಲ ಅಂಥೇಳಿ ನಾವೆಲ್ಲರೂ ಕೂಡ ಅಂದ್ಕೊಂಡಿದ್ವಿ. ಬಟ್ ಈಗ ನೋಡಿದ್ರೆ ಎಲ್ಲದೂ ಕೂಡ ಇದೆ ಅಲ್ಲಿ, ಮೇಲ್ನೋಟಕ್ಕೆ ಮಾತ್ರ ಏನು ಇಲ್ವಾ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಕಾರಣ ದರ್ಶನ್ ಮಾಡಿರುವಂಥ ಒಂದು ವಿಡಿಯೋ ಕಾಲ್ನ ಸಂಭಾಷಣೆ. ಹೌದು,
ಬೇರೆಯವರು ಅಥವಾ ಬೇರೆ ಮೂರನೇ ವ್ಯಕ್ತಿ ಮಾಡಿದಂಥ ವಿಡಿಯೋ ಕಾಲ್ನಲ್ಲಿ ದರ್ಶನ್ ಮಾತನಾಡಿರುವಂಥದ್ದು, ದರ್ಶನ್ ಇರುವಂಥ ಸೆಲ್ಗೆ ಹೋಗಿ ಆತ ವಿಡಿಯೋ ಕಾಲನ್ನು ಮಾಡಿರುವಂಥದ್ದು ಈಗ ಭಾರಿ ವೈರಲ್ ಆಗ್ತಿದೆ. ಆ ಮೂಲಕ ದರ್ಶನ್ ಜೊತೆಗೆ ಇದ್ದವ್ರಿಗೆ ಮತ್ತು ದರ್ಶನ್ಗೆ ಎಲ್ಲ ರೀತಿಯಾದಂಥ ಸೌಲಭ್ಯಗಳು ಸಿಗ್ತಾ ಇದೆಯಾ ಅನ್ನುವಂಥದ್ದು ಈಗಿರುವಂತಹ ಪ್ರಶ್ನೆ. ದರ್ಶನ್ ವ್ಯಕ್ತಿಯೊಬ್ಬನ ಜೊತೆಗೆ ವಿಡಿಯೋ ಕಾಲ್ನಲ್ಲಿ ಮಾತನಾಡಿದ್ದಾರೆ. ಆ ವಿಡಿಯೋ ಕಾಲ್ನಲ್ಲಿ ಅವರಿಬ್ಬರು ಕೂಡ ಊಟ ಆಯಿತಾ, ನಾನು ಆರಾಮಾಗಿದ್ದೇನೆ ಎನ್ನುವಂಥ ಮಾತುಕತೆಯನ್ನು ಮಾಡಲಾಗಿದೆ. ರೆಡ್ಡಿ ಎಂಬಾತನ ಸ್ಟೇಟಸ್ನಲ್ಲಿ ಈ ವಿಡಿಯೋ ಹರಿದಾಡಿದೆ. ಈ ವಿಡಿಯೋ ಯಾರದ್ದು ಏನು ಇದರ ಬಗ್ಗೆ ಈಗಾಗಲೇ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ ಹೊರಗಡೆ ಬಂದಿದೆ. ಅದರ ಬಗ್ಗೆ ನಿಮಗೆ ಮುಂದಿನ ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಡ್ತೀನಿ. ಅದು ಯಾರಿಗೆ ಮಾಡಿದಂಥ ವಿಡಿಯೋ ಕಾಲು, ಅಲ್ಲಿ ಮಾತನಾಡಿದ್ದು ಯಾರು, ಆತ ಇದನ್ನು ವೈರಲ್ ಮಾಡಿದ್ದು ಯಾಕೆ, ಎಲ್ಲ ವಿಚಾರವನ್ನು ಕೂಡ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಕೊಡ್ತೀನಿ. ಆದರೆ ಇಲ್ಲಿ ಪ್ರಶ್ನೆ ಇರುವಂಥದ್ದು, ಈ ರೀತಿ ವಿಡಿಯೋ ಕಾಲ್ ಮಾಡೋದಕ್ಕೆ ಜೈಲಿನ ಒಳಗಡೆ ಅವಕಾಶ ಇದೆಯಾ ಅನ್ನುವಂಥದ್ದು. ಮೊದಲಿಗೆ ನೆಟ್ವರ್ಕ್ ಇಲ್ಲ, ಹಾಗೆಯೇ ಮೊಬೈಲ್ ಬಳಕೆ ಮಾಡುವಂತಿಲ್ಲ. ಹಾಗಾದರೆ ಯಾರ ಮೊಬೈಲ್ನಿಂದ ಈ ವಿಡಿಯೋ ಕಾಲ್ ಹೋಗಿರುವಂಥದ್ದು? ಆ ವಿಡಿಯೋ ಕಾಲ್ನಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲಿ ಆ ವಿಡಿಯೋವನ್ನು ರೆಕಾರ್ಡ್ ಮಾಡಿದ್ದು ಯಾರು? ಇಬ್ಬರು ಮಾತನಾಡ್ತಾರೆ. ಒಬ್ಬ ಅಲ್ಲಿದ್ದಂತಹ ಸಹ ಕೈದಿ ಒಬ್ಬ ಮಾತನಾಡ್ತಾನೆ. ನಂತರ ದರ್ಶನ್ಗೆ ವಿಡಿಯೋವನ್ನು ಹಿಡಿತಾರೆ, ಮೊಬೈಲನ್ನು ತೋರಿಸ್ತಾರೆ. ಆ ಸಂದರ್ಭದಲ್ಲಿ ದರ್ಶನ್ ಮಾತನಾಡ್ತಾರೆ. ಅದಾದ ಬಳಿಕ ಇಬ್ಬರು ಮತ್ತೆ ಆ ಇಬ್ಬರು ರೌಡಿ ಶೀಟರ್ಗಳೇ ಬಹುಶಃ ಅವರಿಬ್ಬರು ಕೂಡ ಮಾತನಾಡೋದಕ್ಕೆ ಶುರು ಮಾಡ್ತಾರೆ. ಹಾಗಾದರೆ ಇಲ್ಲಿ ದರ್ಶನ್ಗೆ ಯಾವೆಲ್ಲ ಫೆಸಿಲಿಟೀಸ್ಗಳು ಸಿಗ್ತಿದ್ದಾವೆ ಅನ್ನುವಂತಹ ಮತ್ತೊಂದು ಪ್ರಶ್ನೆ ಮೂಡೋದಿಲ್ವಾ? ಇಲ್ಲಿ ಹೊರಗಡೆ ಜಗತ್ತಿಗೆ ಮಾತ್ರ ದರ್ಶನ್ಗೆ ಏನೂ ಕೂಡ ಫೆಸಿಲಿಟೀಸ್ ಇಲ್ಲ ಅಂತೇಳಿ ಬಿಂಬಿಸಲಾಗ್ತಿದೆ. ಒಳಗಡೆ ಎಲ್ಲದೂ ಕೂಡ ಸಿಗ್ತಾ ಇದೆಯಾ ಹಾಗಾದರೆ ದರ್ಶನ್ ಗ್ಯಾಂಗ್ಗೆ? ದರ್ಶನ್ಗೆ ಅಂತಲ್ಲ, ಎಲ್ಲ ಆರೋಪಿಗಳು ಹಾಗಾದರೆ ಬಿಂದಾಸ್ ಆಗಿದ್ದಾರಾ? ದುಡ್ಡು ಕೊಟ್ಟರೆ ಮತ್ತು ಜೈಲಧಿಕಾರಿಗಳನ್ನು ಚೆನ್ನಾಗಿ ನೋಡಿಕೊಂಡ್ರೆ ಎಲ್ಲವನ್ನು ಕೂಡ ಸಿಗುತ್ತಾ ಅನ್ನುವಂತಹ ಪ್ರಶ್ನೆಯು ಕೂಡ ಈಗ ಮೂಡುವಂತೆ ಮಾಡಿದೆ. ಹಾಗಾದರೆ ಇಲ್ಲಿರೋ ಯಾರು, ಅವರ ಹಿಸ್ಟ್ರಿ ಏನು, ಅದನ್ನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. ಅದಕ್ಕೆ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಜೊತೆಗೆ ನೋಟಿಫಿಕೇಷನನ್ನು ಆನ್ ಮಾಡಿಕೊಂಡ್ರೆ ಮುಂದಿನ ಸ್ಟೋರಿಯ ನೋಟಿಫಿಕೇಷನ್ ಕೂಡ ಬರುತ್ತೆ ಅಂತೇಳಿ ಹೇಳ್ತಾ, ಈ ಸ್ಟೋರಿ ಬಗ್ಗೆ ನಿಮಗೆ ಅನ್ನಿಸ್ತು? ದರ್ಶನ್ಗೆ ಸಿಗ್ತಿರುವಂಥ ಈ ಫೆಸಿಲಿಟೀಸ್ಗಳು, ಒಂದು ರೆಸಾರ್ಟ್ ರೀತಿಯ ಫೆಸಿಲಿಟೀಸ್ಗಳ ಬಗ್ಗೆ ನಿಮಗೇನು ಅನಿಸ್ತಿದೆ? ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.